ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಂತೂ ಚೆನ್ನಾಗಿದ್ದೀನಿ. ಸೊ ಇನ್ನೇನು ನೆನ್ನೆ ಆಗಿದಂಥ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ದಯವಿಟ್ಟು ಈ ವ್ಲಾಗ್ನು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತು ಏನು ಮಾಡೋದು ಅಂತೆಲ್ಲ ತೋರಿಸ್ತೀನಿ. ಕಾಲೇಜಿಗೆ ಬೇರೆ ಹೋಗ್ಬೇಕು, ಎಕ್ಸಾಮ್ ಇದೆ. ಸೊ ಬನ್ನಿ, ಲೆಟ್ಸ್ ಗೋ. ನೋಡ್ಬೋದು ನಮ್ಮ ರಾಬರ್ಟ್ನ ಮತ್ತು ಅಲೆಕ್ಸ್ನ ವಾಕಿಂಗ್ ಹಿಡ್ಕೊಂಬಂದಿದ್ದೀನಿ. ಫುಲ್ಲು ಜೋಶಲ್ಲ ಅವರಿಬ್ರು. ಆ್ಯಕ್ಚುಲಿ ಕುರಿಗಳಿಗೆಲ್ಲ ಜಂತೌಷಧಿ ಹಾಕಿದೆ, ಬಟ್ ರೆಕಾರ್ಡ್ ಮಾಡೋದು ಮರ್ತೋಗ್ಬಿಟ್ಟೆ. ಇರಲಿ, ಕೆಲವೊಂದು ಸಲ ಹಂಗಾಗುತ್ತೆ. ಮತ್ತು ಏನು ಸಮಾಚಾರ? ಇವಾಗ ಹಾಲು ಕುಡಿಯೋಣ ಅಂತ ಬಂದಿದ್ದೀನಿ. ನೋಡ್ಬೋದು, ಬೂಸ್ಟ್ ಹಾಕ್ಬಿಟ್ಟು ಸಕ್ಕರೆ ಎಲ್ಲಿರೋ ಶುಗರ್ಲೆಸ್. ಬೂಸ್ಟಲ್ಲೂ ಶುಗರ್ ಇರುತ್ತೆ, ಯಾರು ನಮ್ಮ ಪ್ರಕಾರ ಇದೆ ಶುಗರ್ಲೆಸ್. ನಮ್ಮ ಅಮ್ಮ ಗುರಾಯಿಸ್ತಾಳೆ. ಗುರಾಯಿಸೋದಲ್ಲ, ಬೇಡ, ಕಣ್ಣು ಕಿತ್ತಾಕ್ಬಿಡ್ತೀನಿ. ಬಿ ಕೇರ್ಫುಲ್. ಸೊ ಗೈಸ್, ಇವಾಗ ಮೋಟ್ರ್ ಆನ್ ಮಾಡೋಣ ಅಂತ ಬಂದಿದ್ದೀನಿ, ಜಾಳಕ್ಕೆ ನೀರು ಬಿಡೋಣ ಅಂತ. ಸೊ ನೋಡ್ಬೋದು, ಆನ್ಸರ ಕರೆಕ್ಟಾಗಿ ಆಡೈತೆ. ಹೋಗೋಣ. ಸೊ ಗೈಸ್, ಇವಾಗ ನೀವು ನೋಡ್ಬೋದು, ತೊಟ್ಟಿಗ್ತಾ ಇರೋದು ಕಾಣಿಸ್ತಾ ಇದೆ ಅನ್ಕೊಂತೀನಿ. ಬೆಳ್ಳಗೆ ಮಚ್ಚೆ. ಸೊ ನೆನ್ನೆ ಜೋಳ ಚೆಲ್ಸವ್ರೆ, ಅದು ಪೈಪ್ ಎಳೆದ್ಬಿಟ್ಟು ನೀರು ಬಿಡ್ಸವ್ರೆ. ಸೊ ಗೈಸ್, ಇವತ್ತಿನ ನಾಷ್ಟಾ ತಟ್ಟೆ ಇಡ್ಲಿ ಚಟ್ನಿ. ಸಕಾಯತೆ ಐತಿ ಇವತ್ತು. ಆ್ಯಕ್ಚುಲಿ ನಮ್ಮ ಮನೇಲಿ ಇಡ್ಲಿ ಅಷ್ಟು ಚೆನ್ನಾಗಿರಲ್ಲ, ಬಟ್ ಇವತ್ತು ಚೆನ್ನಾಗಿದೆ. ನಿಮ್ಮ ಮನೇಲಿ ಇವತ್ತೇನು ನಾಷ್ಟ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೈಸ್, ನೀವು ನೋಡ್ಬೋದು, ಇವಾಗ ನಾವು ನಮ್ಮ ಟ್ರ್ಯಾಕ್ಟ್ರಲ್ಲಿ ಹೊಲದ ಹತ್ರ ಹೋಗ್ತಾ ಇದ್ದೀರಿ. ಈ ಟ್ರ್ಯಾಕ್ಟ್ರಲ್ಲಿ ಓಡಿಸೋದೇ ಒಂಥರ ಮಜಾ. ನನಗೆ ಗೊತ್ತು ನಿಮ್ಗೆಲ್ಲ ವಾಯ್ಸ್ ಕರೆಕ್ಟಾಗಿ ಕೇಳಿಸಲ್ಲ, ಬಟ್ ಕಿವಿ ಹತ್ರ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಎಕ್ಸಿಲೇಟರ್ ಇಕ್ಕಿಲ್ಲ. ಗಾಡಿ ಓಡಿಸೋದೇ ಒಂಥರ ಮಜಾ, ಗಾಡಿಯಲ್ಲಿ ಹೋಗೋದೇ ಒಂಥರ ಮಜಾ. ಬಟ್ ಇದು ನಮ್ಮ ಲೇಟೆಸ್ಟ್ ಗಾಡಿ, ಇದರಲ್ಲೇನಂತ ಮಜಾ ಇರಲ್ಲ. ಬಟ್ ಮಜಾ ಇರ್ತಾ ಇದ್ದೀನಿ ಅಂದರೆ ನಮ್ಮ ಹಳೆ ಗಾಡಿಗಳಲ್ಲಿ ಅದು ಓಡಿಸೋದೇ ಒಂಥರ ಮಜಾ. ಈ ಥರ ಹೊಲ ತೋಟದ ಕಡೆ ಬಂದರೆ ಈ ಎತ್ತೆ ಹಾಕೋದು ಇನ್ನೊಂಥರ ಮಜಾ. ನೋಡಿ, ಬಾ ಸೊ ನೋಡ್ಬೋದು, ನಾನು ಹಿಂದೆ ನಮ್ಮ ಅಪ್ಪ ಅಮ್ಮ ಎಲ್ಲ ಇದ್ದಾರೆ. ಗೈಸ್, ಸ್ನಾನ ಎಲ್ಲ ಆಯಿತು. ಅಯ್ಯೋ, ತಲೆ ಬಾಚ್ಕೊಂಡಿದ್ದೆ. ತಿರ್ಗಾ ತಲೆ ಬಾಚ್ಕೊಳ್ಳೋಣ ಅಂತೇನಿಲ್ಲ. ಸೊ ಕಾಲೇಜಿಗೆ ಹೋಗ್ಬೇಕು, ಬನ್ನಿ, ಲೆಟ್ಸ್ ಗೋ. ಗೈಸ್, ಗುಲು ಇಲ್ಲಿ ನೋಡು, ದೀಕ್ಷಿ ಬೈ ಏನಿದು 6 ಮಾರ್ಕ್ಸ್ ಫಾರ್ಮೆಟ್ ಬರೆದ್ರೆ 6 ಮಾರ್ಕ್ಸ್ ಬರುತ್ತೆ ಅಂತ ಕೇಳ್ತಾನೆ. ಅವ್ರೇನು ಮಾಡೋಕ್ಕಾಗಲ್ಲ, ಅವ್ರು ಏನು ಬರೆದ್ರು ಅದೇ. ಅವ್ರು ಸುಮ್ಮನೆ ಹಿಂಗೆ ಪಾಯಿಂಟ್ ಮಾಡಿ ಬಂದ್ರು ಅವ್ರದ್ದೇ. ತುಂಬ ಕಷ್ಟ ಇದೆ. ಅಪ್ಪ ಮನೆಗೆ ಬಂದ್ಬಿಟ್ಟು ಅಣ್ಣ ಸಜ್ಜೆ ಇಟ್ಕೊಂಡು ಪುಷಪ್ಸ್ ಹೊಡಿತಾವನೆ ಅಡುಗೆ ಮನೆಯಲ್ಲಿ. ಪುಲ್ಅಪ್ಸ್ ಹೊಡಿತಾವನೆ. ಇದ್ರಲ್ಲ ಅವರು ಎವಿ ಕ್ರೇಜಿ ಇದ್ರು. ಯಾರು ಅವರಿಬ್ರು ಸೆಲೆಬ್ರಿಟೀಸ್? ಅವ್ರು ಸ್ವಲ್ಪ ಒಂಥರ ಸೆಲೆಬ್ರಿಟೀಸೇ. ಅದ್ರೊಬ್ಬ ಯಾವಾಗಲೂ ಕ್ಯಾಪ್ ಹಾಕೊಂಡು ತಿರ್ಗಾಡ್ತಾನೆ. ಯಾಕೆ ಏನು ಬ್ರಾತಲ್ ಅವನಿಗೆ? ಸೊ ಗೈಸ್, ನೋಡ್ಬೋದು ನಮ್ಮ ಸುಗಮಣ್ಣ ಫುಲ್ ಕ್ಲೋಸಪ್ಪಲ್ಲಿ ಬಂದು ಎಲ್ಲ ನಗಿತಾನೆ. ಓಕೆ, ಸೊ ವೆಂಕಟ್ ಜಿ ಹೇಳಿ, ಹೇಗಿತ್ತು ಎಕ್ಸಾಮ್? ಈಸಿ. ನಾವು ನಮ್ಮ ಬಾಸ್ ಕಬಾಲಿ ಅವ್ರು ನಮ್ಮ ಹತ್ರ ಕೇಳಮ್ಮ. ಪರವಾಗಿಲ್ಲಪ್ಪ, ಚೆನ್ನಾಗಾಯ್ತಾ? ಗೈಸ್, ಇವಾಗ ನೀವು ನೋಡ್ಬೋದು, ನಾನು ಬಂದಿದ್ದೀನಿ. ಏನಪ್ಪ ಅಂದರೆ ಇವತ್ತು 5 ಸ್ಟಾರ್ ಚಿಕನ್ ಬಂದಿದ್ದೀನಿ. ಯಾಕಪ್ಪ ಅಂತಂದರೆ ಟು ಈಟ್ ದಿಸ್ ಕ್ರಿಸ್ಪಿ ಫ್ರೈಡ್ ಚಿಕನ್. ಆ್ಯಕ್ಚುಲಿ ತುಂಬ ದಿನ ಊಟಕ್ಕೆ ತಿಂದು ದಿನ ನಾನು ಸೊ
ಬಂದಿದೆ. ಸೊ ಫಸ್ಟ್ ಲೆಗ್ ಪೀಸ್ ಮೇಲೆ ಸ್ವಲ್ಪ ಸಾಸ್ ಹಾಕೋಣ. ಈ ಥರ ಒಂದು ಸಾಸ್ ಹಾಕಿ Pepsi. ಮನೆಗೆ ಬಂದಿದ್ದಾಯಿತು. ಇವಾಗ ಏನಪ್ಪ ಅಂದರೆ ಗಾಡಿನ ನಮ್ಮ ಕಾರನ್ನ ನೆರಳಾಕ್ ಹಾಕ್ಬಿಟ್ಟು ಕವರ್ ಹಾಕ್ಬೇಕಂತೆ. ಮನೆಯಲ್ಲಿ ಆರ್ಡ್ರ್ ಹೇಳ್ಬಿಟ್ಟಾರೆ, ಮಾಡಬೇಕು. ಬನ್ನಿ ಲೆಟ್ಸ್ ಗೋ. ಸೊ ಗೈಸ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಆಯ್ತು. ಹ್ಯಾಂಡ್ ಬ್ರೇಕ್ ಇಳಿಸು, ಗೇರ್ ಹಾಕು, ಗಾಡಿನ ಲೈಟಾಗಿ ರಿವರ್ಸ್ ತಗೋ. ನೋಡಿ ಗಾಡಿನ ನಾವು ಅಲ್ಲಾಗಬೇಕು. ಸೊ ಬನ್ನಿ ಹಾಕೋಣ, ನೋಡ್ತಾ ಇರಿ ಹೇಗಾಗ್ತೀನಿ ಅಂತ. ಸೊ ರಿವರ್ಸ್ಗೆ ಹಾಕಿದೆ. ಸೊ ನೋಡಿ
ಎಸ್ ಬಂತು. ನೋಡ್ಬೋದು ಗಾಡಿನ ಕರೆಕ್ಟಾಗಿ ತಗೊಂಡೋಗಿ ಪಾರ್ಕ್ ಮಾಡಿದ್ದೀನಿ. ಸೊ ಇವಾಗ ಅದಕ್ಕೆ ಈ ಕವರ್ ಹಾಕಬೇಕು. ಸೊ ಫ್ರೆಂಡ್ಸ್ ನೋಡ್ಬೋದು ಕವರ್ ಹಾಕಿದ್ದು ಆಯಿತು ಗಾಡಿಗೆ. ಸೊ ಇವಾಗ ಮನೆ ಕಡೆ ಹೊರಡೋಣ ಬನ್ನಿ. ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್, ಇನ್ನೂ ಈ ಥರ ಒಳ್ಳೊಳ್ಳೆ ಕಂಟೆಂಟ್ಗೆ ವೆಯ್ಟ್ ಮಾಡಿ. ನಾಳೆ ಖಂಡಿತವಾಗ್ಲೂ ಇನ್ನೂ ಒಳ್ಳೆ ಕಂಟೆಂಟ್ ತೊಗೊಂಬರ್ತೀನಿ ಅಂತ ಭಾವಿಸ್ತಾ ಸೊ ಇಲ್ಲಿಗೆ ಈ ವ್ಲಾಗ್ನ ಮುಕ್ತಾಯ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಾನು ನಿಮ್ಮ ದೀಕ್ಷಿತ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.